ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಲೈಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. In this video we are going to discuss or deal with a concept, derivation of mirror equation for concave mirror. This concept belongs to chapter Ray Optics and Optical Instruments, which is the 9th chapter of 2nd PUC Physics according to NCERT syllabus. And this video is part 6 of this chapter on Educare Light for Life channel. If you haven't watched the previous episodes, you can check the links in the description, or you can directly check our channel. Okay, let us derive mirror equation for concave mirror. Now AB is a object kept in front of concave mirror. Okay, ಈಗ concave mirror ಅಂದರೆ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. We all know that mirror has two surfaces. Mirror has two surfaces. One is reflecting surface and another one is non-reflecting surface. Reflecting surface ಅಂತ ಹೇಳಿದ್ರೆ ಈ ಕಡೆಯಿಂದ ನಾವು ಈ ಒಂದು ಮಿರರ್ ಒಳಗಡೆ ಮುಖವನ್ನು ನೋಡಿದ್ರೆ ನಮಗೆ ನಮ್ಮ ಮುಖ ಕಾಣುತ್ತೆ, ಅದನ್ನು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರಿತೇವೆ. ನಂತರ ಯಾವ ಸೈಡಿಂದ ನೋಡಿದ್ರೆ ನಮಗೆ ನಮ್ಮ ಮುಖ ಕಾಣೋದಿಲ್ವೋ ಅದನ್ನು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರಿತೇವೆ. ಈಗ ಇಫ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ವ್ಡ್ ಇನ್ವರ್ಡ್ಸ್, ದೆನ್ such mirrors are called concave mirrors. ಓಕೆನಾ? ಈಗ ಇಲ್ಲಿ ಮಿರರ್ ಇದೆ, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಇದು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಈಗ ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಿದೆ ಅದು ಕರ್ವ್ಡ್ ಇನ್ವರ್ಡ್ಸ್ ಆಗಿದ್ರೆ ಅಂತಹ ಮಿರರ್ಸ್ ಏನಿರುತ್ತೆ ಅದನ್ನು ಕಾಂಕೇವ್ ಮಿರರ್ಸ್ ಅಂತ ಕರಿತೇವೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗೇನು ವಿ ಆರ್ ಕೀಪಿಂಗ್ ಆರ್ ವಿ ಕೆಪ್ಟ್ ಎ object AB in front of concave mirror. ಓಕೆನಾ? ಈಗ ಮಿರರ್ ಇದೆ, ಇಲ್ಲಿ ಆಬ್ಜೆಕ್ಟನ್ನು ಇಟ್ಟಿದ್ದಾರೆ, ಹಾಗಾಗಿ ಏನಾಗುತ್ತೆ, ರಿಫ್ಲೆಕ್ಷನ್ ಆಗುತ್ತೆ, ಅಂದರೆ ಲೈಟ್ ರೇಸ್ನ ರಿಫ್ಲೆಕ್ಷನ್ ಆಗುತ್ತೆ. ಅದೇ ರೀತಿ ಇಲ್ಲಿ ಆಬ್ಜೆಕ್ಟ್ ಇದೆ ಅಂತ ಹೇಳಿದ್ರೆ ಅದರ ಇಮೇಜ್ ಕೂಡ ಫಾರ್ಮೇಷನ್ ಆಗುತ್ತೆ. ನಾವು AB ಈಸ್ ಆನ್ ಆಬ್ಜೆಕ್ಟ್. ಈಗ ಇಲ್ಲಿ ಆಬ್ಜೆಕ್ಟ್ ಇಟ್ಟಿದ್ದಾರೆ, ಇಲ್ಲಿ ಮಿರರ್ ಇದೆ, ಆವಾಗ ಏನಾಯ್ತು, ಇಲ್ಲಿ ಎ ಡ್ಯಾಶ್ ಬಿ ಡ್ಯಾಶ್ ಅನ್ನೋ ಪಾಯಿಂಟ್ ಒಳಗಡೆ ಈ ಒಂದು ಎ ಬಿ ಆಬ್ಜೆಕ್ಟ್ನ ಇಮೇಜ್ ಫಾರ್ಮೇಷನ್ ಆಯಿತು. ಓಕೆನಾ? ನಾವು ಎ ಡ್ಯಾಶ್ ಬಿ ಡ್ಯಾಶ್ ಈಸ್ ದ ಇಮೇಜ್ ಆಫ್ ಆನ್ ಆಬ್ಜೆಕ್ಟ್ ಎ ಬಿ. ಎ ಡ್ಯಾಶ್ ಬಿ ಡ್ಯಾಶ್ ಏನು, ಈ ಒಂದು ಎ ಬಿ ಆಬ್ಜೆಕ್ಟ್ನ ಇಮೇಜ್ ಆಗಿರುತ್ತೆ. ಓಕೆನಾ? ಸರಿ, ಈಗ ಏನೋ ಪಾಯಿಂಟ್ ಏನಿದೆ ಅಲ್ಲಿಂದ ಲೈಟ್ ರೇ ಎಮ್ ಅನ್ನೋ ಪಾಯಿಂಟ್ ಮೇಲೆ ಇನ್ಸಿಡೆಂಟ್ ಆಗಿದೆ, ಅದನ್ನು ಇಲ್ಲಿ ಎರೋ ಮಾರ್ಕಿಂದ ತೋರಿಸಿದ್ದಾರೆ. ಓಕೆನಾ? ಏನೋ ಪಾಯಿಂಟಿಂದ ಎಮ್ ಅನ್ನೋ ಪಾಯಿಂಟ್ ಮೇಲೆ ಎರೋ ಮಾರ್ಕ್ ಅಂತ ಹೇಳಿದ್ರೆ ಲೈಟ್ ರೇ ಇನ್ಸಿಡೆಂಟ್ ಆಗಿದೆ. ಅದರ ನಂತರ ರಿಫ್ಲೆಕ್ಷನ್ ಆದ ನಂತರ ಆ ಒಂದು ಲೈನ್ ಏನಿದೆ ಅದು ಎ ಡ್ಯಾಶ್ ಅನ್ನೋ ಪಾಯಿಂಟಲ್ಲಿ ಜಾಯ್ನ್ ಆಗಿದೆ. ಓಕೆ, ಸರಿ. ಈಗ ಇಲ್ಲಿ ಪಿ ಅನ್ನೋ ಪಾಯಿಂಟನ್ನು ಡಿನೋಟ್ ಮಾಡಿದರೆ ಅಥವಾ ಪಿ ಅನ್ನೋ ಲೆಟರನ್ನು ಯೂಸ್ ಮಾಡಿದರೆ ಪಿ ಅಂತ ಹೇಳಿದ್ರೆ ಪೋಲ್ ಅಂತ ಕರೀತೇವೆ, ಪೋಲ್ ಆಫ್ ದ ಕಾಂಕೇವ್ ಮಿರರ್. ಅಂದರೆ ಒಂದು ಡಿಸ್ಟಾನ್ಸಸ್ ಏನಿದೆ ಈ ಡಯಾಗ್ರಾಮಲ್ಲಿ ಯಾವುದೇ ಡಿಸ್ಟಾನ್ಸ್ ಆಗಿರಲಿ, ಆಬ್ಜೆಕ್ಟ್ ಡಿಸ್ಟಾನ್ಸ್ ಇರಲಿ, ಇಮೇಜ್ ಡಿಸ್ಟಾನ್ಸ್ ಇರಲಿ, ಅಥವಾ ಫೋಕಲ್ ಅಂತ ಇರಲಿ, ಯಾವುದೇ ಡಿಸ್ಟಾನ್ಸನ್ನು ಮೇಜರ್ ಮಾಡಬೇಕಿದ್ರೆ ನಾವೇನು ಮಾಡ್ತೇವೆ, ಆ ಡಿಸ್ಟಾನ್ಸನ್ನು ಮೇಜರ್ ಮಾಡೋದಕ್ಕೆ ಪೋಲಿಂದ ಸ್ಟಾರ್ಟ್ ಮಾಡ್ತೇವೆ. ಅಂತ ಹೇಳಿದ್ರೆ ಈಗ ಬಿ ಅನ್ನೋ ಪಾಯಿಂಟ್ ಯಾವುದು, ಇಲ್ಲಿ ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಡಿಸ್ಟಾನ್ಸನ್ನು ಮೇಜರ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ ನಾವು ಮೇಜರ್ ಮಾಡೋದಕ್ಕೆ. ಓಕೆನಾ? ಹಾಂ, ಇದನ್ನೇ ಕರಿತೇವೆ ನಾವು ಆಬ್ಜೆಕ್ಟ್ ಡಿಸ್ಟಾನ್ಸ್ ಅಂತ ಕರಿತೇವೆ. ನಂತರ ಮಿರರ್ ಏನಿರುತ್ತೆ ಅದರೊಳಗಡೆ ಯಾವಾಗಲೂ ಡಿಸ್ಟಾನ್ಸ್ ಏನಿರುತ್ತೆ ಅದನ್ನು ಪೋಲ್ನಿಂದ ಮೇಜರ್ ಮಾಡ್ತೇವೆ. ಸರಿನಾ? ಹಾಗಿದ್ರೆ ಪೋಲ್ನಿಂದ ಬಿ ಅನ್ನೋ ಪಾಯಿಂಟ್ ಏನಿದೆ ಆ ಡಿಸ್ಟಾನ್ಸ್ ಏನಿದೆ, ಬಿ ಅನ್ನೋ ಪಾಯಿಂಟ್ ಅಂದರೆ ಏನು, ಎ ಬಿ ಆಬ್ಜೆಕ್ಟನ್ನು ಇಟ್ಟಿದ್ದಾರೆ ಅಲ್ಲಿ. ಸೊ ಪೋಲ್ನಿಂದ ಬಿ ಅನ್ನೋ ಪಾಯಿಂಟ್ಗೆ ಇರುವಂತಹ ಡಿಸ್ಟಾನ್ಸನ್ನು ಆಬ್ಜೆಕ್ಟ್ ಡಿಸ್ಟಾನ್ಸ್ ಅಂತ ಕರೀತಾರೆ. ಯಾಕೆ? ಇಲ್ಲಿರೋದು ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ಏನಿದೆ ಅಥವಾ ಆಬ್ಜೆಕ್ಟ್ ಡಿಸ್ಟಾನ್ಸ್ ಏನಿದೆ ಅದನ್ನು ಯು ಅನ್ನೋ ಲೆಟರ್ನಿಂದ ಡಿನೋಟ್ ಮಾಡ್ತಾರೆ. ಕ್ಲಿಯರ್ ಆಯ್ತಾ? ಸರಿ, ಈಗ ಎ ಡ್ಯಾಶ್ ಬಿ ಡ್ಯಾಶ್ ಅಂದ್ರೆ ಏನು, ಎ ಡ್ಯಾಶ್ ಬಿ ಡ್ಯಾಶ್ ಇಸ್ ದ ಇಮೇಜ್ ಆಫ್ ದ ಆಬ್ಜೆಕ್ಟ್ ಎ ಬಿ. ಓಕೆನಾ? ಹಾಗಿದ್ರೆ ಬಿ ಡ್ಯಾಶ್ ಅನ್ನೋ ಪಾಯಿಂಟ್ಗೆ ಪಿ ದಿಂದ ಇರುವಂತಹ ಡಿಸ್ಟಾನ್ಸ್ ಏನಿದೆ ಅದನ್ನು ಇಮೇಜ್ ಡಿಸ್ಟಾನ್ಸ್ ಅಂತ ಕರೀತಾರೆ, ಅದನ್ನು ವಿ ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತೇವೆ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯಿತು. ನೆಕ್ಸ್ಟ್ ಇಲ್ಲಿ ಎಫ್ ಅನ್ನೋ ಪಾಯಿಂಟ್ ಇದೆ, ಅದನ್ನು ಪ್ರಿನ್ಸಿಪಲ್ ಫೋಕಸ್ ಅಂತ ಕರೀತಾರೆ. ಈಗ ಪೋಲ್ನಿಂದ ಪ್ರಿನ್ಸಿಪಲ್ ಫೋಕಸ್ಗೆ ಇರುವಂತಹ ಡಿಸ್ಟನ್ಸ್ ಏನಿದೆ ಅದನ್ನು ಸ್ಮಾಲ್ ಲೆಟರ್ ಎಫ್
ಅದರಿಂದ ಡಿನೋಟ್ ಮಾಡ್ತೇವೆ. ಈಗ ಒಟ್ಟಾರೆಯಾಗಿ ಹೇಳೋದಾದರೆ ಅಥವಾ ಎಲ್ಲನೂ ಸೇರಿಸಿ ಹೇಳೋದಾದರೆ ಪಿ ಬಿ ರಿಪ್ರೆಸೆಂಟ್ಸ್ ಅಥವಾ ಪಿ ಬಿ ಈಸ್ ಆಬ್ಜೆಕ್ಟ್ ಡಿಸ್ಟನ್ಸ್ ವಿಚ್ ಈಸ್ ಡಿನೋಟೆಡ್ ಬೈ ಲೆಟರ್ ಯು. ಪಿ ಬಿ ಡ್ಯಾಶ್ ಈಸ್ ದ image distance which is denoted by letter V. PF is the focal length which is denoted by letter small f. ಓಕೆನಾ? ಸರಿ, ಇವಿಷ್ಟು ವಿಷಯಗಳು ನಮಗೆ ಬೇಕಾಗಿತ್ತು, ಗೊತ್ತಾಯಿತು. ನಂತರ ಸೈನ್ ಕನ್ವೆನ್ಷನ್ ಕೂಡ ನಮ್ಗೆ ಗೊತ್ತಾಗಿರಬೇಕು. ನಿಮಗೆ ಸೈನ್ ಕನ್ವೆನ್ಷನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಇದ್ದರೆ ನಮ್ಮ ಚಾನಲ್ ವಿಡಿಯೋ ಇದೆ, ಚೆಕ್ ಮಾಡಿ. ಸರಿ, ಈಗ ಡೆರಿವೇಷನ್ನ ತಿಳ್ಕೊಳ್ತಾ ಹೋಗೋಣ. ಸ್ಟಾರ್ಟಿಂಗಲ್ಲಿ ಫ್ರಾಮ್ ಸಿಮಿಲರ್ ಟ್ರಯಾಂಗಲ್ಸ್ A dash B dash F and M P F. ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳಿದ್ರೆ ಏನಾಗಿರುತ್ತೆ, ಸೈಡ್ಸ್ ಆರ್ ಪ್ರಪೋರ್ಷನಲ್ ಆ್ಯಂಡ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆಗಿರುತ್ತೆ. ಓಕೆನಾ? ಈಗ ಇಲ್ಲಿ ಸಿಮಿಲರ್ ಟ್ರಯಾಂಗಲ್ಸ್ ಇದೆ. ಯಾವುದು? ಎ ಡ್ಯಾಶ್ ಬಿ ಡ್ಯಾಶ್ ಎಫ್ ಅಂತ ಇದೆ. ನಂತರ ಇಲ್ಲಿಗ ಎಮ್ ಪಿ ಎಫ್ ಅಂತ ಇದೆ. ಈ ಎರಡು ಟ್ರಯಾಂಗಲ್ಸನ್ನು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಓಕೆನಾ? ಇಲ್ಲಿ ಎಮ್ ಪಿ ಏನಿದೆ ಅದು ಕರ್ವ್ಡ್ ಇದೆ, ಬಟ್ ನಾವೇನು ಮಾಡ್ತಾ ಇದ್ದೇವೆ, ಅದನ್ನು ಸ್ಟ್ರೇಟ್ ಲೈನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಸರಿನಾ? ಈ ಒಂದು ಎಮ್ ಪಿ ಏನಿದೆ ಅದನ್ನು ಸ್ಟ್ರೈಟ್ ಲೈನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಅದ್ರ ಜೊತೆಗೇ ಇಲ್ಲಿ ಯಾವುದು ಎ ಡ್ಯಾಶ್ ಬಿ ಡ್ಯಾಶ್ ಎಫ್ ನಂತರ ಎಮ್ ಪಿ ಎಫ್, ಈ ಎರಡು ಟ್ರಯಾಂಗಲ್ಸನ್ನು ಏನು ಮಾಡ್ತಿದ್ದೇವೆ ನಾವು, ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ತಿಳಿತಾ? ಸರಿ, ಈಗ ನಾನು ಹೇಳಿದ್ದೆ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳಿದ್ರೆ ಸೈಡ್ಸ್ ಆರ್ ಪ್ರಪೋರ್ಷನಲ್ ಅಂತ ಹೇಳಿದ್ದೆ. ಆವಾಗ ಆ ಸೈಡ್ಸ್ ಆರ್ ಪ್ರಪೋರ್ಷನಲ್ ಅಂತ ಹೇಳಿದ್ದಲ್ಲ, ಅದರ ರಿಲೇಷನ್ ಮೇಲೆ ಬರೆದಿದ್ದಾರೆ. ಏನು? ಬಿ ಡ್ಯಾಶ್ ಎ ಡ್ಯಾಶ್ ನಂತರ ಪಿ ಎಮ್, ಇಲ್ಲಿ ಆ್ಯಂಗಲ್ ಸ್ಟಾರ್ಟ್ ಆಗುತ್ತೆ. ಇದೆರಡು ಆ್ಯಂಗಲ್ ಈಕ್ವಲ್ ಇರುತ್ತೆ. ಓಕೆನಾ? ಇದೆರಡು ಆ್ಯಂಗಲ್ ಈಕ್ವಲ್ ಇರುತ್ತೆ. ಅದರ ನಂತರ ಇಲ್ಲಿ ಈ ಸೈಡ್ ಇದೆ, ಯಾವುದು ಎ ಡ್ಯಾಶ್ ಬಿ ಡ್ಯಾಶ್ ಇದೆ. ಅದನ್ನೇನು ಮಾಡಿದ್ರೆ ನಾವು ಇಲ್ಲಿಗ ಬಿ ಡ್ಯಾಶ್ ಎ ಡ್ಯಾಶ್ ಅಂತ ಬರ್ತಿದ್ದೇವೆ. ಸೊ ಓಕೆನಾ? ಬಿ ಡ್ಯಾಶ್ ಎ ಡ್ಯಾಶ್ ಅಂತ ಇದೆ, ಅದನ್ನು ಇಲ್ಲಿ ಮೇಲ್ಗಡೆ ಬರ್ಕೊಂಡ್ವಿ. ಅದರ ನಂತರ ಇದೇ ಸೈಡ್ ಇಲ್ಲಿ ಆ್ಯಂಗಲ್ ಇದೆಯಾ, ಸೊ ಇದೇ ರೀತಿ ಸಿಮಿಲರ್ ಸೈಡ್ ಯಾವುದು? ಪಿ ಎಮ್. ಎ ಡ್ಯಾಶ್ ಬಿ ಡ್ಯಾಶ್ ಎಫ್ ಅಲ್ಲಿ ಬಿ ಡ್ಯಾಶ್ ಎ ಡ್ಯಾಶ್ ಏನಿದೆ ಅದಕ್ಕೆ ಸಿಮಿಲರ್ ಸೈಡ್ ಯಾವುದು? ಎಮ್ ಪಿ ಎಫ್ನಲ್ಲಿ ಯಾವುದು? ಪಿ ಎಮ್ ಆಗಿರುತ್ತೆ ಸಿಮಿಲರ್ ಸೈಡ್. ಸೊ ಅದ್ರ ಸಲುವಾಗಿ ಏನು ಬರೆದ್ರು ನಾವು, ಬಿ ಡ್ಯಾಶ್ ಎ ಡ್ಯಾಶ್ ಡಿವೈಡೆಡ್ ಬೈ ಪಿ ಎಮ್ ಅಂತ ಬರೆದ್ವಿ. ಬಿ ಡ್ಯಾಶ್ ಎ ಡ್ಯಾಶ್ ಡಿವೈಡೆಡ್ ಬೈ ಪಿ ಎಮ್ ಅಂತ ಬರೆದ್ವಿ. ಯಾಕೆ? ಸಿಮಿಲರ್ ಸೈಡ್ಸ್. ಓಕೆನಾ? ದಟ್ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಎಫ್ ಡಿವೈಡೆಡ್ ಬೈ ಪಿ ಎಫ್ ಅಂತ ಬರೆದ್ವಿ. ಓಕೆನಾ? ಎ ಡ್ಯಾಶ್ ಬಿ ಡ್ಯಾಶ್ ಎಫ್ ಅಂತ ಇದೆ, ಅದರೊಳಗಡೆ ಬಿ ಡ್ಯಾಶ್ ಎಫ್. ಓಕೆನಾ? ಅದನ್ನು ಇಲ್ಲಿ ನ್ಯೂಮಿರೇಟರ್ ಒಳಗಡೆ ಬರ್ಕೊಂಡ್ವಿ. ಡಿವೈಡೆಡ್ ಬೈ ಸಿಮಿಲರ್ ಸೈಡ್ ಯಾವುದಿದೆ ಎಮ್ ಪಿ ಎಫ್ ಒಳಗಡೆ, ಯಾವುದು? ಎಫ್ ಪಿ ಇದೆ ಅಥವಾ ಪಿ ಎಫ್ ಅಂತ ಹೇಳ್ಬೋದು. ಓಕೆನಾ? ಬಿ ಡ್ಯಾಶ್ ಎಫ್ಗೆ ಸಿಮಿಲರ್ ಸೈಡ್ ಯಾವುದು? ಪಿ ಎಫ್. ಅದನ್ನು ಇಲ್ಲಿ ಡಿನಾಮಿನೇಟ್ರಲ್ಲಿ ಬರ್ಕೊಂಡ್ವಿ. ಕ್ಲಿಯರ್ ಆಯಿತು ಅಂತ ಅನ್ಸುತ್ತೆ. ಈಸಿ ಇದೆ, ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ಏನಿದೆ ಇಲ್ಲಿಗ ಪಿ ಎಮ್ ಈಸ್ ಈಕ್ವಲ್ ಟು ಬಿ ಎ ಅಂತ ಬರ್ಕೊಂಡ್ವಿ. ಅಂತ ಹೇಳಿದ್ರೇನು, ಇಲ್ಲಿ ಪಿ ಎಮ್ ಏನಿದೆ, ಪಿ ಮತ್ತು ಎಮ್ ಏನಿದೆ ಅದನ್ನು ಸ್ಟ್ರೇಟ್ ಲೈನ್ ಕನ್ಸಿಡರ್ ಮಾಡಿದ್ದಾರೆ. ಸ್ಟ್ರೇಟ್ ಲೈನ್ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಅದು ಎ ಬಿ ಲೆಂತ್ಗೆ ಈಕ್ವಲ್ ಆಗಿದ್ದಿರತ್ತೆ. ಓಕೆನಾ? ಪಿ ಎಮ್ ಏನಿದೆ ಅದು ಎ ಬಿ ಲೆಂತ್ಗೆ ಈಕ್ವಲ್ ಆಗಿದ್ದಿರತ್ತೆ. ಅವಾಗೇನು ಬರಿಬೋದು ಅಲ್ಲಿ, ಬಿ ಎ ಅಂತ ಕೂಡ ನಾವು ಬರಿಬೋದು. ಸೊ ಪಿ ಎಮ್ ಈಸ್ ಈಕ್ವಲ್ ಟು ಬಿ ಎ ಅಂತ ಬರ್ಕೊಂಡ್ವಿ. ನಂತರ ಇಲ್ಲಿ ಪಿ ಎಮ್ ಇದ್ದಲ್ಲಿ ಈ ಬಿ ಎ ಏನಿದೆ ಅಂದರೆ ಈ ಲೆಂತ್ ಏನಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಆವಾಗೇನಾಯಿತು, ಬಿ ಡ್ಯಾಶ್ ಎ ಡ್ಯಾಶ್ ಡಿವೈಡೆಡ್ ಬೈ ಪಿ ಎಮ್ ಇದ್ದಲ್ಲಿ ಬಿ ಎನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಬಿ ಡ್ಯಾಶ್ ಎ ಡ್ಯಾಶ್ ಡಿವೈಡೆಡ್ ಬೈ ಬಿ ಎ ಅಂತ ಆಯಿತು. ದಟ್ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಎಫ್, ದಟ್ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಎಫ್ ಡಿವೈಡೆಡ್ ಬೈ ಪಿ ಎಫ್ ಅಂತ ಬರ್ಕೊಂಡ್ವಿ. ಇದನ್ನು ಇಕ್ವೇಷನ್ 1 ಅಂತ ಕನ್ಸಿಡರ್ ಮಾಡಿದ್ವಿ ಅಥವಾ ಇಕ್ವೇಷನ್ 1 ಅಂತ ತೆಗೆದುಕೊಂಡ್ವಿ. ನೆಕ್ಸ್ಟ್, ಫ್ರಾಮ್ ಸಿಮಿಲರ್ ಟ್ರಯಾಂಗಲ್ಸ್ ಎ ಡ್ಯಾಶ್ ಬಿ ಡ್ಯಾಶ್ ಪಿ ಆ್ಯಂಡ್ ಎ ಬಿ ಪಿ. ಫ್ರಾಮ್ ಸಿಮಿಲರ್ ಟ್ರಯಾಂಗಲ್ಸ್ ಎ ಡ್ಯಾಶ್ ಬಿ ಡ್ಯಾಶ್ ಪಿ
ಈ ಟ್ರಯಾಂಗಲ್. ಅದೇ ರೀತಿ ಮೊದಲ ಟ್ರಯಾಂಗಲ್ ಯಾವುದು, ಎ ಬಿ ಪಿ, ಇವೆರಡನ್ನ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಆವಾಗಲೇ ಹೇಳಿದ್ನಲ್ಲ, ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳಿದ್ರೆ ಸೈಡ್ಸ್ ಆರ್ ಪ್ರಪೋರ್ಷನಲ್ ಮತ್ತು ಆ್ಯಂಗಲ್ಸ್ ಆರ್ ಈಕ್ವಲ್ ಆಗಿರುತ್ತೆ. ಅಂದರೆ ಸಿಮಿಲರ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆಗಿರುತ್ತೆ. ಸರಿ, ಹಾಗಿದ್ರೆ ಈ ಎರಡು ಟ್ರಯಾಂಗಲಿಂದ ಏನಾಗುತ್ತೆ, ಬಿ ಡ್ಯಾಶ್ ಎ ಡ್ಯಾಶ್ ಡಿವೈಡೆಡ್ ಬೈ ಬಿ ಎ ಆಗುತ್ತೆ. ಅಂದರೆ ಇಲ್ಲಿ ಬಿ ಡ್ಯಾಶ್ ಎ ಡ್ಯಾಶ್ ಇದೆ, ಬಿ ಡ್ಯಾಶ್ ಎ ಡ್ಯಾಶ್ ಇದೆ, ಅದಕ್ಕೆ ಸಿಮಿಲರ್ ಸೈಡ್ ಯಾವುದಿಲ್ಲ ಈಗ, ಎ ಬಿ ಅಥವಾ ಬಿ ಎ. ಇಲ್ಲಿ ಬಿ ಡ್ಯಾಶ್ ಎ ಡ್ಯಾಶ್ ಇದೆ ಅಲ್ಲ, ಅದನ್ನು ನ್ಯೂಮಿನೇಟರ್ ಬರ್ಕೊಂಡ್ರು. ನಂತರ ಸಿಮಿಲರ್ ಸೈಡ್ ಯಾವುದಿಲ್ಲಿ, ಬಿ ಎ, ಅದನ್ನು ಡಿನಾಮಿನೇಟರ್ ಬರ್ಕೊಂಡ್ರು. ಓಕೆ, ಬಿ ಡ್ಯಾಶ್ ಎ ಡ್ಯಾಶನ್ನು ನ್ಯೂಮಿನೇಟರ್ ಬರ್ಕೊಂಡ್ರು, ಅಂದರೆ ಡಿನಾಮಿನೇಟರಲ್ಲಿ ಬಿ ಎನ ಬರ್ಕೊಂಡ್ರು. ಅದರಿಂದ ದ್ಯಾಟ್ ಈಸ್ ಈಕ್ವಲ್ ಟು ಪಿ ಬಿ ಡ್ಯಾಶ್, ಪಿ ಬಿ ಡ್ಯಾಶ್ ಅದನ್ನು ನ್ಯೂಮಿನೇಟರ್ ಬರ್ಕೊಂಡ್ರು ಡಿವೈಡೆಡ್ ಬೈ ಡಿನಾಮಿನೇಟ್ರಲ್ಲಿ. ಈ ಟ್ರಯಾಂಗಲ್ ಸಿಮಿಲರ್ ಸೈಡ್ ಯಾವುದು, ಪಿ ಬಿ, ಅದನ್ನು ಏನು ಮಾಡಿದ್ರು, ಡಿನಾಮಿನೇಟ್ರಲ್ಲಿ ಬರ್ಕೊಂಡ್ರು. ಇದನ್ನು ಇಕ್ವೇಷನ್ ನಂಬರ್ 2 ಅಂತ ಕನ್ಸಿಡರ್ ಮಾಡಿದ್ರು. ಈಸಿ ಇದೆಯಾ? ಈಸಿ ಇದೆ. ನೆಕ್ಸ್ಟ್, ಈಗ ಇಕ್ವೇಷನ್ 1 ಇದೆ, ನಂತರ ಇಲ್ಲಿ ಇಕ್ವೇಷನ್ 2 ಇದೆ. ಇಕ್ವೇಷನ್ 1 ಆ್ಯಂಡ್ 2 ಇವೆರಡರಲ್ಲೂ ಕೂಡ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ, ಇಲ್ಲಿಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ, ಬಿ ಡ್ಯಾಶ್ ಎ ಡ್ಯಾಶ್ ಡಿವೈಡೆಡ್ ಬೈ ಬಿ ಎ ಅಂತ ಇದೆ. ಅದೇ ರೀತಿ ಇಕ್ವೇಷನ್ 2ದಲ್ಲೂ ಕೂಡ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ, ಬಿ ಡ್ಯಾಶ್ ಎ ಡ್ಯಾಶ್ ಡಿವೈಡೆಡ್ ಬೈ ಬಿ ಎ ಅಂತ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ಸ್ ಈಕ್ವಲ್ ಆದರೆ ರೈಟ್ ಹ್ಯಾಂಡ್ ಸೈಡ್ಸ್ ಏನಿದ್ದಾವೆ ಅವುಗಳನ್ನು ಕೂಡ ಈಕ್ವಲ್ ಅಂತ ಬರಿಬೋದು. ಹೌದಾ? ಹಾಗಿದ್ರೆ ಏನಾಗುತ್ತೆ, ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ, ಬಿ ಡ್ಯಾಶ್ ಎಫ್ ಡಿವೈಡೆಡ್ ಬೈ ಪಿ ಎಫ್ ಅಂತ ಇದೆ. ಬಿ ಡ್ಯಾಶ್ ಎಫ್ ಡಿವೈಡೆಡ್ ಬೈ ಪಿ ಎಫ್ ದಟ್ ಈಸ್ ಈಕ್ವಲ್ ಟು ಪಿ ಬಿ ಡ್ಯಾಶ್ ಡಿವೈಡೆಡ್ ಬೈ ಪಿ ಬಿ ಅಂತ ಬರ್ಕೊಂಡ್ವಿ. ಇಫ್ ಲೆಫ್ಟ್ ಹ್ಯಾಂಡ್ ಸೈಡ್ಸ್ ಆರ್ ಈಕ್ವಲ್, ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಅವೆರಡು ಈಕ್ವಲ್ ಆದರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಇರೋದು ಕೂಡ ಈಕ್ವಲ್ ಅಂತ ಬರ್ಕೊಂಡ್ವಿ ಇದರಲ್ಲಿ ಈ ಇಕ್ವೇಷನ್ ಒಳಗಡೆ. ಸರಿನಾ? ಈಗ ಈ ಇಕ್ವೇಷನ್ನಲ್ಲಿ ಬಿ ಡ್ಯಾಶ್ ಎಫ್ ಅಂತ ಇದೆ. ಓಕೆನಾ? ಬಿ ಡ್ಯಾಶ್ ಎಫ್ ಅಂದರೆ ಯಾವುದು, ಈ ಡಿಸ್ಟನ್ಸ್. ಹೌದಾ? ಈಗ ಬಿ ಡ್ಯಾಶ್ ಎಫ್ ಏನಿದೆ ಅದನ್ನು ಬೇರೆ ರೀತಿ ಬರ್ಕೊಳ್ತೇವೆ. ಯಾಕೆ, ಮುಂದ್ಗಡೆ ಏನು ಡೆರಿವೇಷನ್ ಮಾಡ್ತೇವೆ ಅಥವಾ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅದು ನಮಗೆ ಈಸಿ ಆಗಲಿ, ನಮಗೆ ಕನ್ವೀನಿಯೆಂಟ್ ಆಗೋ ರೀತಿ ನಮಗೆ ಏನು ಡೆರಿವೇಷನ್ನಲ್ಲಿ ಫೈನಲ್ ಆನ್ಸರ್ ಸಿಗಲಿ, ಅದಕ್ಕೋಸ್ಕರ ಏನು ಮಾಡ್ತೇವೆ, ಇಲ್ಲಿ ಬಿ ಡ್ಯಾಶ್ ಎಫ್ ಏನಿದೆ ಅದನ್ನು ಬೇರೆ ರೀತಿಯಲ್ಲಿ ಬರ್ಕೊಳ್ತೇವೆ. ಯಾವ ರೀತಿ, ಪಿ ಬಿ ಡ್ಯಾಶ್ ಅಂತ ಇದೆ ಇಲ್ಲಿಗ. ಓಕೆನಾ? ಪಿ ಬಿ ಡ್ಯಾಶ್ ಅಂತ ಇದೆ. ಪಿ ಬಿ ಡ್ಯಾಶ್ ಈ ಲೆಂತ್ ಒಳಗಡೆ ಪಿ ಎಫ್ ಅನ್ನು ಮೈನಸ್ ಮಾಡಿದರೆ ನಮಗೇನು ಸಿಗತ್ತೆ, ಯಾವ ರೀತಿ, ಈಗ ಏನು ಇಲ್ಲಿಂದ ಇಲ್ಲಿವರೆಗೆ ಟೋಟಲ್ ಲೆಂತ್ ಇದೆ. ಓಕೆನಾ? ಯಾವುದಿದ್ದು ಈಗ ಪಿ ಬಿ ಡ್ಯಾಶ್ ಇದೆ ಈಗ. ಓಕೆನಾ? ಈಗ ಪಿ ಬಿ ಡ್ಯಾಶಲ್ಲಿ ಎಫ್ ಪಿ ಅಥವಾ ಪಿ ಎಫ್ ಅನ್ನು ಮೈನಸ್ ಪಿ ಎಫ್ ಮಾಡಿದ್ರೆ ಏನು ಸಿಗುತ್ತೆ, ಈ ಟೋಟಲ್ ಲೆಂತ್ ಒಳಗಡೆ ಇದನ್ನು ಮೈನಸ್ ಮಾಡಿದ್ರೆ ಏನು ಉಳಿತು, ಇದೇ ಉಳಿತಾ, ಬಿ ಡ್ಯಾಶ್ ಎಫ್ ಉಳಿತಾ, ಏನು ಉಳಿತು, ಬಿ ಡ್ಯಾಶ್ ಎಫ್ ಉಳಿತು. ಹೌದಾ? ಹಾಗಿದ್ರೆ ಏನು ಮಾಡ್ಬೋದು ನಾವು, ಬಿ ಡ್ಯಾಶ್ ಎಫ್ ಇದ್ದಲ್ಲಿ ಪಿ ಬಿ ಡ್ಯಾಶ್ ಮೈನಸ್ ಪಿ ಎಫ್ ಅಂತ ಬರಿಬೋದು. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಏನು, ಬಿ ಡ್ಯಾಶ್ ಎಫ್ ಏನಿದೆ ಅದಿದ್ದಲ್ಲಿ ಪಿ ಬಿ ಡ್ಯಾಶ್ ಪಿ ಬಿ ಡ್ಯಾಶ್ ಮೈನಸ್ ಪಿ ಎಫ್ ಅದನ್ನು ಮಾಡಿದ್ವಿ. ಅವಾಗೇನು ಉಳೀತು, ಬಿ ಡ್ಯಾಶ್ ಎಫ್ ಅಂತೇಳಿ ಉಳೀತು, ಬಟ್ ಅದನ್ನು ಬೇರೆ ರೀತಿ ಬರ್ಕೊಂಡ್ವಿ. ಸರಿನಾ? ಹಾಗಿದ್ರೆ ಇಕ್ವೇಷನ್ ಏನಾಯ್ತಿಲ್ಲ ಈಗ, ಪಿ ಬಿ ಡ್ಯಾಶ್ ಮೈನಸ್ ಪಿ ಎಫ್ ಡಿವೈಡೆಡ್ ಬೈ ಪಿ ಎಫ್ ಅಂತ ಬರ್ಕೊಂಡ್ವಿ. ದ್ಯಾಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ, ಪಿ ಬಿ ಡ್ಯಾಶ್ ಡಿವೈಡೆಡ್ ಬೈ ಪಿ ಬಿ ಅಂತ ಇದೆ. ಓಕೆನಾ? ಸರಿ, ಈ ಇಕ್ವೇಷನನ್ನು ಇಕ್ವೇಷನ್ ನಂಬರ್ 3 ಅಂತ ಕನ್ಸಿಡರ್ ಮಾಡಿದ್ವಿ. ಈಗ ಯೂಸಿಂಗ್ ಸೈನ್ ಕನ್ವೆನ್ಷನ್, ಸೈನ್ ಕನ್ವೆನ್ಷನ್ ಬಗ್ಗೆ ಹೇಳಿದ್ದೆ. ಓಕೆನಾ? ಸೈನ್ ಕನ್ವೆನ್ಷನ್ ಬಗ್ಗೆ ಈಗಾಗಲೇ ಹೇಳಿದ್ನಲ್ಲ, ಡೀಟೇಲ್ ವಿಡಿಯೋ ಇದೆ ನಮ್ಮ ಚಾನಲ್, ಚೆಕ್ ಮಾಡಿ. ಗೊತ್ತಿಲ್ಲದ್ರೆ ಖುಷಿ ವಿಷಯ. ಸರಿ, ಈಗ ಹಾಂ, ಪಿ ಬಿ ಅಂತ ಇದೆ. ಪಿ ಬಿ ಅಂತ ಹೇಳಿದ್ರೇನು, ಇಲ್ಲಿ ಪಿ ಅನ್ನೋ ಪಾಯಿಂಟ್ ಇದೆ, ನಂತರ ಇಲ್ಲಿ ಬಿ ಅನ್ನೋ ಪಾಯಿಂಟ್ ಇದೆ, ಎ ಬಿ ಅಂತ ಹೇಳಿದ್ರೆ ಆಬ್ಜೆಕ್ಟ್. ಸೊ ಪಿದಿಂದ ಬಿಗಿರುವಂತಹ ಡಿಸ್ಟೆನ್ಸ್ ಏನಾಗಿರುತ್ತೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗಿರುತ್ತೆ, ಯು ಆಗಿರುತ್ತೆ. ಸರಿನಾ? ಯಾವುದೇ ಡಿಸ್ಟೆನ್ಸ್ ಇದ್ರೂ ಕೂಡ ನಾವೇನು ಮಾಡ್ತೇವೆ, ಪೋಲ್ನಿಂದ ಮೆಜರ್ ಮಾಡ್ತೇವೆ. ಮೆಜರ್ ಮಾಡೋದಕ್ಕೆ ಪೋಲಿಂದ ಸ್ಟಾರ್ಟ್ ಮಾಡ್ತೇವೆ. ನಂತರ
ಇದೇನು ಸೈನ್ ಕನ್ವೆನ್ಷನ್ ಬರುತ್ತೆ. ಯಾವುದೇ ಡಿಸ್ಟೆನ್ಸ್ ಇದ್ರೂ ಕೂಡ ಮಿರರ್ನ ಪೋಲಿಂದ ಮೆಷರ್ ಮಾಡ್ತೇವೆ. ನಂತರ ನಾವು ಮೆಷರ್ ಮಾಡ್ತಾ ಇರುವಂತಹ ಡಿಸ್ಟೆನ್ಸ್ ಏನಿದೆ ಅದು ಲೈಟ್ ರೇ ಡೈರೆಕ್ಷನ್ಗೆ ಅಪೋಸಿಟ್ ಇದ್ದರೆ ಅದನ್ನು ನಾವು ನೆಗೆಟಿವ್ ಅಂತ ತೆಗೆದುಕೊಳ್ತೇವೆ. ಲೈಟ್ ರೇ ಡೈರೆಕ್ಷನಲ್ಲೇ ಇದ್ದರೆ ಅದನ್ನು ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೇವೆ. ಈಗ ಲೈಟ್ ರೇ ಡೈರೆಕ್ಷನ್ ಏನಿದೆ ಈ ಕಡೆ ಇದೆ, ಇಲ್ಲಿ ಏರೋ ಮಾರ್ಕ್ ಕೂಡ ಇದೆ. ಓಕೆ, ಲೈಟ್ ರೇ ಡೈರೆಕ್ಷನ್ ಈ ಕಡೆ ಇದೆ. ಈಗ ಬಿ ಅನ್ನೋ ಪಾಯಿಂಟ್ ಅಥವಾ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಮೆಜರ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತೇವೆ, ಇಲ್ಲಿಂದ ಮೆಜರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅವಾಗೇನಾಯಿತು, ಲೈಟ್ ರೇ ಡೈರೆಕ್ಷನ್ ಈ ಕಡೆ ಇದೆ, ನಾವು ಮೆಜರ್ ಮಾಡೋದಕ್ಕೆ ಈ ಕಡೆ ತೆಗೆದುಕೊಳ್ತಾ ಇದ್ದೇವೆ. ಅವಾಗೇನಾಗುತ್ತೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗುತ್ತೆ, ಯು ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಸೊ ಇಲ್ಲೇನು ಮಾಡಿದ್ರು, ಪಿ ಬಿ ಏನಿದೆ ಅದನ್ನು ನೆಗೆಟಿವ್ ಅಂತ ತೆಗೆದುಕೊಂಡ್ರು. ರೀಸನ್ ಏನು, ನಾವು ಡಿಸ್ಟೆನ್ಸನ್ನು ಏನು ಮೆಜರ್ ಮಾಡ್ತಾ ಇದ್ದಾವೆ, ಪೋಲಿಂದ ಡಿಸ್ಟೆನ್ಸನ್ನು ಏನು ಮೆಜರ್ ಮಾಡ್ತಾ ಇದ್ದಾವೆ ಅದು ಲೈಟ್ ರೇದ ಡೈರೆಕ್ಷನ್ಗೆ ಆಪೋಸಿಟ್ ಡೈರೆಕ್ಷನ್ಲಿದೆ. ಅದಕ್ಕೋಸ್ಕರ ಸೈನ್ ಏನಿದೆ ನೆಗೆಟಿವ್ ಅಂತ ತೆಗೆದುಕೊಂಡ್ವಿ. ನಂತರ ಇಲ್ಲಿ ಪಿ ಬಿ ಡ್ಯಾಶ್ ಅಂತ ಇದೆ, ಪಿ ಬಿ ಡ್ಯಾಶ್ ಅಂತ ಇದೆ, ಇಲ್ಲೂ ಕೂಡ ಇದೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದಕ್ಕೇನು ಮಾಡಿದ್ವಿ, ಈಗ ಪಿ ಬಿ ಡ್ಯಾಶ್ ಅಂತ ಇದೆ. ಈಗ ಇದ್ರೊಳಗೂ ಕೂಡ ಲೈಟ್ ರೇ ಡೈರೆಕ್ಷನ್ ಈ ಕಡೆ ಇದೆ, ಡಿಸ್ಟೆನ್ಸನ್ನು ಈ ಕಡೆ ಮೆಜರ್ ಮಾಡ್ತಾ ಇದ್ದಾವೆ, ಅಂದರೆ ಲೈಟ್ ರೇ ಡೈರೆಕ್ಷನ್ನ ಆಪೋಸಿಟ್ ಡೈರೆಕ್ಷನ್ನಲ್ಲಿ. ಪಿ ಬಿ ಡ್ಯಾಶ್ ಅಂದರೆ ಏನಾಗಿತ್ತು ಇಮೇಜ್ ಡಿಸ್ಟೆನ್ಸ್ ವಿ ಆಗಿತ್ತು. ಓಕೆನಾ, ಆದರೆ ನಾವೇನು ಮಾಡ್ತಿದ್ದೇವೆ, ಡಿಸ್ಟೆನ್ಸನ್ನು ಆಪೋಸಿಟ್ ಡೈರೆಕ್ಷನ್ ಮೆಜರ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಕೂಡ ನಾವು ನೆಗೆಟಿವ್ ಸೈನನ್ನು ತೆಗೆದುಕೊಳ್ತಾ ಇದ್ದೇವೆ. ನೆಕ್ಸ್ಟ್ ಮತ್ತೇನು ಹೊಡಿತು, ಪಿ ಎಫ್ ಅಂತ ಹೊಡಿತು. ಪಿ ಎಫ್ ಅಂತ ಹೇಳಿದ್ರೆ ಫೋಕಲ್ ಲೆಂತ್. ಓಕೆನಾ, ಫೋಕಲ್ ಲೆಂತನ್ನು ನಾವೇನು ಮಾಡ್ತೇವೆ, ಎಫ್ ಅನ್ನೋ ಲೆಟ್ರಿಂದ ಬರಿತೇವೆ. ಇಲ್ಲೂ ಕೂಡ ಡಿಸ್ಟೆನ್ಸನ್ನು ಈ ಡೈರೆಕ್ಷನ್ ಮೆಜರ್ ಮಾಡ್ತಾ ಇದ್ದೇವೆ, ಲೈಟ್ ರೇ ಡೈರೆಕ್ಷನ್ ಈ ಕಡೆ ಇದೆ. ಸೊ ಏನಾಯಿತು, ಡಿಸ್ಟೆನ್ಸನ್ನು ನಾವು ಲೈಟ್ ಅನ್ನೋ ಡೈರೆಕ್ಷನ್ನ ಆಪೋಸಿಟ್ ಆಗಿ ಮೆಜರ್ ಮಾಡ್ತಾ ಇದ್ದೇವೆ. ಸೊ ಇಲ್ಲೂ ಕೂಡ ನೆಗೆಟಿವ್ ಸೈನ್ ಬಂತು. ಸರಿ, ಈಗ ಪಿ ಬಿ ವ್ಯಾಲ್ಯೂ, ಪಿ ಬಿ ಡ್ಯಾಶ್ ವ್ಯಾಲ್ಯೂ, ಅದೇ ರೀತಿ ಪಿ ಎಫ್ ವ್ಯಾಲ್ಯೂ ನಮಗೆ ಸಿಕ್ಕಿದೆ. ಈ ವ್ಯಾಲ್ಯೂಯನ್ನು ಈ ಇಕ್ವೇಷನ್ ಒಳಗಡೆ ನಾವೇನು ಮಾಡ್ತಿದ್ದೇವೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇವೆ. ಓಕೆನಾ, ಸರಿ. ಸ್ಟಾರ್ಟಿಂಗಲ್ಲಿ ಇಲ್ಲೇನಿದೆ, ಪಿ ಬಿ ಡ್ಯಾಶ್ ಅಂತ ಇದೆ. ಪಿ ಬಿ ಡ್ಯಾಶ್ ಅಂದ್ರೆ ಏನು, ಮೈನಸ್ ವಿ. ಓಕೆನಾ, ಇಲ್ಲೇನಾಯಿತು ಮೈನಸ್ ವಿ. ನಂತರ ಇಲ್ಲಿ ಮೈನಸ್ ಪಿ ಎಫ್ ಅಂತ ಇದೆ. ಪಿ ಎಫ್ ಅಂದ್ರೆ ಏನು, ಮೈನಸ್ ಎಫ್. ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. ಸೊ ಏನಿಲ್ಲೀಗ ಪಿ ಬಿ ಡ್ಯಾಶ್ ಮೈನಸ್ ಪಿ ಎಫ್ ಇದ್ದದ್ದು ಮೈನಸ್ ವಿ ಪ್ಲಸ್ ಎಫ್ ಅಂತ ಆಗುತ್ತೆ. ಸರಿನಾ, ಸರಿ. ನಂತರ ಡಿವೈಡೆಡ್ ಬೈ ಡಿನಾಮಿನೇಟರ್ ಒಳಗಡೆ ಪಿ ಎಫ್ ಅಂತ ಇದೆ. ಪಿ ಎಫ್ ಅಂತ ಹೇಳಿದ್ರೆ ಮೈನಸ್ ಎಫ್ ಅಂತ, ಅದನ್ನು ಇಲ್ಲಿ ಬರ್ಕೊಂಡ್ವಿ. ಈಸ್ ಈಕ್ವಲ್ ಟು ಇಲ್ಲಿ ಪಿ ಬಿ ಡ್ಯಾಶ್ ಅಂತ ಇದೆ. ಪಿ ಬಿ ಡ್ಯಾಶ್ ಅಂತ ಹೇಳಿದ್ರೆ ಏನು, ಮೈನಸ್ ವಿ ಡಿವೈಡೆಡ್ ಬೈ ಏನಿದೆ, ಪಿ ಬಿ ಅಂತ ಇದೆ. ಪಿ ಬಿ ಅಂದರೆ ಏನು, ಮೈನಸ್ ಯು. ಸರಿನಾ, ಸರಿ. ನಂತರ ಇಲ್ಲಿ ಎರಡು ಮೈನಸ್ ಸೈನ್ ಇದೆ. ಸೊ ಅದನ್ನು ಕ್ಯಾನ್ಸಲ್ ಔಟ್ ಮಾಡ್ಬೋದು ಅಥವಾ ಇಲ್ಲಿ ಪಾಸಿಟಿವ್ ಅಂತ ಬರಿಬೋದು. ಅದನ್ನೆಲ್ಲ ಬರ್ಕೊಂಡ್ವಿ. ಏನು, ಮೈನಸ್ ವಿ ಪ್ಲಸ್ ಎಫ್ ಡಿವೈಡೆಡ್ ಬೈ ಮೈನಸ್ ಎಫ್ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಯು ಅಂತ ಬರ್ಕೊಂಡ್ವಿ. ನಂತರ ಇಲ್ಲಿ ಯು ಏನಿದೆ ಅದನ್ನು ಈ ಸೈಡಿಗೆ, ನಂತರ ಮೈನಸ್ ಎಫನ್ನು ಈ ಕಡೆ ತೆಗೆದುಕೊಂಡು ಬಂದ್ವಿ. ಅವಾಗೇನಾಯಿತು, ಯು ಇಂಟು ಬ್ರ್ಯಾಕೆಟ್ ಮೈನಸ್ ವಿ ಪ್ಲಸ್ ಎಫ್ ಅಂತ ಆಯಿತು. ಈಸ್ ಈಕ್ವಲ್ ಟು ಮೈನಸ್ ಎಫ್ ಇದೆ ಅಲ್ವಾ, ಸೊ ಮೈನಸ್ ವಿ ಇಂಟು ಎಫ್ ಅಂತ ಬರ್ದ್ವಿ. ನಂತರ ಇದನ್ನು ಬ್ರ್ಯಾಕೆಟ್ ಒಳಗಡೆ ತೆಗೆದುಕೊಂಡು ಬಂದರೆ ಮೈನಸ್ ಯು ವಿ ಪ್ಲಸ್ ಯು ಎಫ್ ಈಸ್ ಈಕ್ವಲ್ ಟು ಮೈನಸ್ ವಿ ಎಫ್ ಅಂತ ಆಯಿತು. ಈಗ ಡಿವೈಡ್ ಎಬೋ ಇಕ್ವೇಷನ್ ಬೈ ಯು ವಿ ಎಫ್. ಈ ಇಕ್ವೇಷನ್ ಏನಿದೆ ಇದರಲ್ಲಿರುವಂಥ ಪ್ರತಿಯೊಂದು ಟರ್ಮನ್ನು ಕೂಡ ಯು ವಿ ಎಫ್ ಇಂದ ಡಿವೈಡ್ ಮಾಡಿದ್ವಿ. ಅವಾಗೇನಾಯಿತು, ಯು ವಿ ಎಫ್ ಇಂದ ಇದನ್ನು ಡಿವೈಡ್ ಮಾಡಿದ್ವಿ. ಮೈನಸ್ ಯು ವಿ ಇದೆ ಡಿವೈಡೆಡ್ ಬೈ ಯು ವಿ ಎಫ್ ಅಂದರೆ ಏನಾಗುತ್ತೆ, ಯು ವಿ ಕ್ಯಾನ್ಸಲ್ ಆಯಿತು, ಎಫ್ ಉಳಿತಾ. ಸೊ ಮೈನಸ್ 1/f ಪ್ಲಸ್ ಯು ಎಫ್ ಇದೆ. ಯು ವಿ ಎಫ್ ಇಂದ ಡಿವೈಡ್ ಮಾಡಿದ್ರೆ ಏನು ಉಳಿತು, 1/v ಉಳಿತು. ಸೊ ಇಲ್ಲಿ ಏನು ಮಾಡಿದ್ವಿ, 1/v ಅಂತ ಬರೆದ್ವಿ. ಈಸ್ ಈಕ್ವಲ್ ಟು ಮೈನಸ್ ವಿ ಎಫ್ ಇದೆ, ವಿ ಮತ್ತು ಎಫ್ ಡಿವೈಡೆಡ್ ಬೈ ಯು. ಒಂದು ನಿಮಿಷ, ಹಾಂ, ಮೈನಸ್ ವಿ ಎಫ್ ಇದೆ, ಅದಕ್ಕೆ ಯು ವಿ ಎಫ್ ಇಂದ ಡಿವೈಡ್ ಮಾಡಿದ್ರೆ ಏನು ಉಳಿತೇವೆ, ಮೈನಸ್ 1/u ಉಳಿಯುತ್ತೆ. ಈಗ ಮೈನಸ್ 1/uನ ಈ ಸೈಡ್ ತೆಗೆದುಕೊಂಡು ಬಂದರೆ ಏನಾಗುತ್ತೆ, ಮೈನಸ್ 1/f ಪ್ಲಸ್ 1/v. ಇಲ್ಲಿ ಮೈನಸ್ ಇದೆ, ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಪ್ಲಸ್ 1/u ಈಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ನೆಕ್ಸ್ಟ್
ಈ ಎಫ್ ಏನಿದೆ -1/f ಏನಿದೆ ಅದನ್ನು ಈ ಸೈಡ್ ತೆಗೆದುಕೊಂಡು ಬಂದ್ವಿ. ಅದೇ ರೀತಿ ಒಂದು ಸ್ವಲ್ಪ ರೀಅರೇಂಜ್ ಮಾಡಿದ್ವಿ. ಅವಾಗ ಏನಾಯಿತು 1/u ಪ್ಲಸ್ 1/v ಈಸ್ ಈಕ್ವಲ್ ಟು ಇದನ್ನು ಈ ಸೈಡ್ ತಗೊಂಡು ಬಂದರೆ 1/f ಪ್ಲಸ್ 1/f ಆಗುತ್ತೆ. ಇದನ್ನು ಮಿರರ್ ಇಕ್ವೇಷನ್ ಆಫ್ ಕಾಂಕೇವ್ ಮಿರರ್ ಅಂತ ಕರೀತಾರೆ. ನಂತರ ವಿಷಯ ಅರ್ಥ ಆಗಿದ್ದರೆ ನಿಮ್ಮ ಗೆಳೆಯರು ಕೂಡ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ಹಾಗೆ ನೀವು ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಕೂಡ ತಪ್ಪದೇ ಮಾಡಿ. ಕ್ಲಾಸ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ನೀವೇನು ಕಮೆಂಟ್ ಮಾಡ್ತೀರಾ ಅದೇ ನಮಗೆ ಕ್ಲಾಸನ್ನು ಮತ್ತೆ ಏನೀಗ ರೆಕಾರ್ಡ್ ಮಾಡೋದಕ್ಕೆ ಅಥವಾ ನಿಮಗೆ ಟೀಚ್ ಮಾಡೋದಕ್ಕೆ ಮೋಟಿವೇಶನ್ ಆಗಿರುತ್ತೆ. ವಿಡಿಯೋನ ಪೂರ್ಣಕ್ಕಾಗಿ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ.